ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, 2024ರ ಪ್ರಾರಂಭನೇ ಈ ಜಗತ್ತನ್ನು ಭಯಭೀತಗೊಳಿಸ್ತಾ ಇದೆ. ಒಂದು ಕಡೆ ಭೂಕಂಪ, ಮತ್ತೊಂದು ಕಡೆ ಪ್ರವಾಹ, ಮಗದೊಂದು ಕಡೆ ಶತಮಾನದ ಚಳಿ. ಇಡೀ ಜಗತ್ತು ಪ್ರಕೃತಿಯ ವೈಪರೀತ್ಯಗಳನ್ನು ಕಂಡು ಬೆಚ್ಚಿ ಬೀಳ್ತಾ ಇದೆ. ಜನವರಿ 1ನೇ ತಾರೀಖೇ ಜಪಾನ್ನಲ್ಲಿ ನಡೆದ ಭೂಕಂಪ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡಿದರೆ, ಆ ಬಳಿಕ ನಡೆದ ಪಶ್ಚಾತ್ಕಂಪನಗಳು ಅಲ್ಲಿ ರಕ್ಷಣಾ ಕಾರ್ಯಾಚರಣೆಗೆ ಅಡ್ಡಿ ಉಂಟು ಮಾಡಿದವು. ಇನ್ನೇನು ಜಪಾನ್ ಸುಧಾರಿಸ್ಕೊಳ್ತಾ ಇದೆ, ಪರವಾಗಿಲ್ಲ ಅನ್ನುವಾಗ ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ 4.2ರ ತೀವ್ರತೆಯಲ್ಲಿ ಭೂಕಂಪ ಸಂಭವಿಸಿತು. ಹೀಗೊಂದು ಕಡೆ ಪೆಸಿಫಿಕ್ ವಲಯದಲ್ಲಿ ಕಂಪನಗಳು ಹೆಚ್ಚಾಗ್ತಾ ಇದ್ರೆ, ಯುರೇಷಿಯಾದಲ್ಲಿ ಚಳಿ ಅಬ್ಬರ ಇಡೋದಕ್ಕೆ ಶುರು ಮಾಡಿದೆ. ಹಾಗೇನೆ ಯುರೋಪಲ್ಲಿ ಪ್ರವಾಹದ ಪರಿಸ್ಥಿತಿ ತಲೆದೋರ್ತಾ ಇದ್ದು ಜನರನ್ನು ಅದು ಹೈರಾಣಾಗಿಸ್ತಾ ಇದೆ. ಹಾಗಾದ್ರೆ ಏನಿದು ಪ್ರಕೃತಿಯ ವಿಕೋಪ? ಭಾರತ, ಚೈನಾ, ಯುರೋಪ್ಗಳು ಯಾಕೆ ಇಷ್ಟೊಂದು ಚಳಿಯನ್ನು ಅನುಭವಿಸಬೇಕಾಗಿ ಬರ್ತಾ ಇದೆ? -50 ಡಿಗ್ರಿವರೆಗೆ ಉಷ್ಣಾಂಶ ಕುಸಿತಿರೋದರ ಕಾರಣ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಸೂರ್ಯೋದಯದ ನಾಡಲ್ಲಿ ಹೊಸ ವರ್ಷನೇ ಅನಾಹುತ ಸಂಭವಿಸಿತು. ಅಲ್ಲಿ ಸಂಭವಿಸಿದ ಪ್ರಬಲ ಭೂಕಂಪಕ್ಕೆ 92 ಮಂದಿ ಬಲಿಯಾದರು. ಅಲ್ಲಿ ಮನೆಗಳು ಮುರಿದು ಬಿದ್ದಿವೆ, ಸುನಾಮಿಯ ಅಲೆಗಳು ತೀರಕ್ಕೆ ಅಪ್ಪಳಿಸಿವೆ. ಇಷ್ಟೆಲ್ಲ ಆದರೂ ಕೂಡ ಒಂದು ಸಮಾಧಾನದ ವಿಷಯ ಅಂದರೆ 7.6ರ ತೀವ್ರತೆಯ ಪ್ರಬಲ ಕಂಪನಗಳಾದರೂ ಕೂಡ ಜಪಾನ್ ಅತಿ ಹೆಚ್ಚು ಹಾನಿಯಿಂದ ತಪ್ಪಿಸ್ಕೊಂಡಿದೆ. ಜಗತ್ತಿನ ಭೀಕರ ಭೂಕಂಪಗಳ ಪೈಕಿ 20% ಕಂಪನಗಳು ಸಂಭವಿಸುವ ಜಪಾನ್ ಸದಾಕಾಲ ಭೂಕಂಪಕ್ಕೆ ಸಿದ್ಧವಾಗೇ ಇರುತ್ತೆ. ಹೀಗಾಗಿ ಅಲ್ಲಿನ ಜನಕ್ಕೆ ಕೂಡ ಭೂಕಂಪನಗಳು ಅಭ್ಯಾಸ ಆಗಿ ಹೋಗಿವೆ. ಅಲ್ಲಿ ಭೂಕಂಪ ನಿರೋಧಕ ಕಟ್ಟಡಗಳನ್ನು ನಿರ್ಮಾಣ ಮಾಡ್ತಾರೆ. ಹೆಚ್ಚಾಗಿ ಮರದ ಮನೆಗಳನ್ನಲ್ಲಿ ಜನ ಕಟ್ಕೋತಾರೆ. ಹೀಗಾಗಿ ಅಲ್ಲಿ ಹೆಚ್ಚು ಹಾನಿ ಸಂಭವಿಸಿಲ್ಲ. ಇಷ್ಟಾದರೂ ಹೊಸ ವರ್ಷದ ದಿನ ನಡೆದ ಆ ಕಂಪನ ಜಪಾನಿಯರ ಸಂಭ್ರಮವನ್ನಂತೂ ಕಿತ್ಕೊಂಡಿದೆ. ಹೀಗೆ ಜಪಾನ್ ಕಂಪನದ ಶಾಕ್ನಿಂದ ಹೊರಬರೋ ಹೊತ್ತಿಗೆ ಅಮೆರಿಕದ ಕ್ಯಾಲಿಫೋರ್ನಿಯಾದಿಂದ ಭೂಕಂಪ ಸಂಭವಿಸಿರುವ ಸುದ್ದಿ ಹೊರಬೀಳುತ್ತಿದೆ. ಅಲ್ಲಿ ರಿಕ್ಟರ್ ಮಾಪಕದಲ್ಲಿ 4.2ರ ತೀವ್ರತೆಯಲ್ಲಿ ಕಂಪನ ಸಂಭವಿಸಿದೆ. ದಕ್ಷಿಣ ಕ್ಯಾಲಿಫೋರ್ನಿಯಾದ ಲಿಟಲ್ ಕ್ರೀಕ್ ಭಾಗದಲ್ಲಿ ಸಂಭವಿಸಿರುವ ಈ ಕಂಪನದಿಂದ ತುಂಬ ಹಾನಿ ಏನು ಸಂಭವಿಸದೇ ಇದ್ರೂ ಕೂಡ ಅಮೆರಿಕನ್ನರಲ್ಲಿ ಒಂದು ಭಯಕ್ಕೆ ಇದು ಕಾರಣ ಆಗ್ತಾ ಇದೆ. ಈ ಕ್ಯಾಲಿಫೋರ್ನಿಯಾ ಕೂಡ ರಿಂಗ್ ಆಫ್ ಫೈರ್ನಲ್ಲಿದ್ದು ಅಲ್ಲಿನ ಜನ ಆತಂಕಕ್ಕೀಡಾಗ್ತಾ ಇದ್ದಾರೆ. ಹೀಗೊಂದು ಕಡೆ ರಿಂಗ್ ಆಫ್ ಫೈರ್ನಲ್ಲಿ ಭೂಕಂಪನದ ಸುದ್ದಿ ಕೇಳಿ ಬರ್ತಾ ಇದ್ರೆ, ಆತ ಯುರೋಪಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ. ಎಲ್ನಿನೋ ಪರಿಣಾಮದಿಂದ ಸುರಿತಿರೋ ಭಾರೀ ಮಳೆಯಿಂದಾಗಿ ಬ್ರಿಟನ್, ಜರ್ಮನಿ ಹಾಗೂ ಫ್ರಾನ್ಸ್ಗಳು ಪ್ರವಾಹದ ಭೀತಿಯನ್ನು ಎದುರಿಸ್ತಾ ಇವೆ. ಅಲ್ಲಿ ಸಾಕಷ್ಟು ಮನೆಗಳಿಗಾಗಲೇ ಜಲಾವೃತಗೊಂಡಿವೆ. ನದಿ ದಡದ ಕಟ್ಟಡಗಳು ಹಾನಿಗೊಳಗಾಗಿವೆ. ಬ್ರಿಟನ್ನಲ್ಲಿನ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿನ ಜನ ಅಸಹಾಯಕರಾಗಿ ಪ್ರಕೃತಿಯ ಅಬ್ಬರವನ್ನು ನೋಡ್ತಾ ಇದ್ದಾರೆ. ಇದು ಹವಾಮಾನ ಬದಲಾವಣೆಯಿಂದ ಆಗ್ತಾ ಇರೋ ಸಮಸ್ಯೆ ಅಂತ ಹೇಳಲಾಗ್ತಾ ಇದೆ. ಜಾಗತಿಕ ತಾಪಮಾನದ ಏರಿಕೆಯ ಕಾರಣದಿಂದ ಸಮುದ್ರದ ಮೇಲಿನ ನೀರಿನ ಉಷ್ಣಾಂಶ ಹೆಚ್ಚಾಗ್ತಿರೋದು ಈ ರೀತಿಯ ಮಳೆ ಹಾಗೂ ಪ್ರವಾಹಗಳಿಗೆ ಕಾರಣ ಅಂತ ಹವಾಮಾನ ಇಲಾಖೆ ತಿಳಿಸಿದೆ. ಹಾಗೆ ನೋಡಿದರೆ ಜಾಗತಿಕ ತಾಪಮಾನ ಏರಿಕೆಯ ಕಾರಣದಿಂದಲೇ ನಮ್ಮ ಅರಬ್ಬಿ ಸಮುದ್ರದಲ್ಲಿ ಕೂಡ ಹೆಚ್ಚು ಚಂಡಮಾರುತಗಳು ಸೃಷ್ಟಿಯಾಗ್ತಾ ಇವೆ. ಕಳೆದ 1 ದಶಕದಿಂದ ಈ ಸಮಸ್ಯೆ ಕಾಣಿಸಿಕೊಳ್ತಾ ಇದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಈ ಹಿಂದೆಯೇ ಹೇಳಿತ್ತು. ಇದು ಈಗ ಯುರೋಪ್ಗೆ ಕೂಡ ಬಿಸಿ ಮುಟ್ಟೋ ಹಾಗೆ ಮಾಡ್ತಾ ಇದೆ. ಯುರೋಪಲ್ಲಿ ಉಂಟಾಗಿರೋ ಪ್ರವಾಹ ಅಲ್ಲಿನ ವಾಹನ ಸಂಚಾರದಲ್ಲಿ ಭಾರಿ ವ್ಯತ್ಯಯವನ್ನು ಉಂಟು ಮಾಡಿದ್ದು ಜನ ಪರದಾಡುವ ಪರಿಸ್ಥಿತಿಯನ್ನು ಅಲ್ಲಿ ನಿರ್ಮಾಣ ಮಾಡಿದೆ. ಇದರ ಜೊತೆಗೆ ಯುರೋಪ್ ಹಾಗೂ ಏಷ್ಯಾಗಳು ಅತಿ ಅನ್ಸೋಷ್ಟು ಚಳಿಗೆ ಈ ಬಾರಿ ತುತ್ತಾಗ್ತಾ ಇವೆ. ಅದರಲ್ಲೂ ಸ್ವೀಡನ್, ನಾರ್ವೆ, ಫಿನ್ಲ್ಯಾಂಡ್, ನೆದರ್ಲ್ಯಾಂಡ್ ಹಾಗೂ ಬ್ರಿಟನ್ ಭಾರಿ ಚಳಿಗೆ ತುತ್ತಾಗಿದ್ದು, ಬ್ರಿಟನ್ನಲ್ಲಿ ಮಳೆ ಹಾಗೂ ಚಳಿ ಎರಡೂ ಕೂಡ ಜನರನ್ನು ಕಾಡ್ತಾ ಇದೆ. ಇನ್ನು ನಾರ್ಡಿಕ್ ರೀಸನ್ನಲ್ಲಿ ಉಷ್ಣಾಂಶ -40ಕ್ಕಿಂತ ಕಡಿಮೆ ಆಗಿದೆ. ಸ್ವೀಡನ್ ಹಾಗೂ ಫಿನ್ಲ್ಯಾಂಡ್ಗಳು ಚಳಿಗೆ ತುತ್ತಾಗಿವೆ. 1999ರ ನಂತರ ಪ್ರಥಮ ಬಾರಿಗೆ ಅತಿ ಹೆಚ್ಚು ಚಳಿಯ ರಾತ್ರಿಗಳನ್ನು ಸ್ವೀಡಿಷ್ ಜನ ನೋಡ್ತಾ ಇದ್ದಾರೆ. ಅಲ್ಲಿನ ತಾಪಮಾನ -43.2 ಡಿಗ್ರಿಗೆ ಕುಸಿಯೋದ್ರ ಮೂಲಕ 25 ವರ್ಷಗಳ ಹಿಂದಿನ ದಾಖಲೆಯನ್ನು ಮುರಿದಿದೆ. 1999ರಲ್ಲಿ -49 ಡಿಗ್ರಿಗೆ ತಾಪಮಾನ ಕುಸಿದಿತ್ತು. ಅದು ಅವತ್ತು 1950ರ ದಾಖಲೆಯನ್ನು ಮುರಿದಿತ್ತು. ಇನ್ನು ಈ ದೇಶಗಳಲ್ಲಿ ರಸ್ತೆಗಳೇ ಕಾಣ್ತಾ ಇಲ್ಲ. ಯಾಕೆಂದರೆ ರಸ್ತೆ ಮೇಲೆಲ್ಲ ಹಿಮ ಆವರಿಸಿದೆ. ಅಲ್ಲಿ ವಾಹನ ಸಂಚಾರಕ್ಕೆ ತುಂಬ ತೊಂದರೆ ಉಂಟಾಗ್ತಾ ಇದೆ. ಸ್ವೀಡನ್ನ ಸಾಕಷ್ಟು ಭಾಗಗಳಲ್ಲಿ ಟೆಂಪರೇಚರ್ -30ಕ್ಕಿಂತ ಕೆಳಗೆ ಕುಸಿದಿದ್ದು, ಹಿಮ ಮತ್ತು ಚಳಿಗಾಳಿಯ ಅಬ್ಬರ ಅಲ್ಲಿ ಇನ್ನಷ್ಟು ಹೆಚ್ಚಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಫಿನ್ಲ್ಯಾಂಡಲ್ಲಿ ಕೂಡ ಉಷ್ಣಾಂಶ -37.8ಕ್ಕೆ ಕುಸಿದಿದೆ. ಅದು ಕೂಡ ದಾಖಲೆ ಅನ್ನಿಸ್ಕೊಳ್ತಾ ಇದೆ. ಅಲ್ಲಿನ ನದಿ ಸರೋವರಗಳೆಲ್ಲ ಹಿಮದಿಂದ ಮುಚ್ಚಲ್ಪಟ್ಟಿವೆ. ಫಿನ್ಲ್ಯಾಂಡ್ನ ರಾಜಧಾನಿ ಹೆಲ್ಸಿಂಕಿಯಲ್ಲೇ -20 ಡಿಗ್ರಿಯಷ್ಟು ತಲುಪಿದ್ದು ಆರ್ಕ್ಟಿಕ್ ವಲಯದಲ್ಲಿನ ಟೆಂಪರೇಚರ್ ಮತ್ತಷ್ಟು ಕುಸಿತವನ್ನು ಕಂಡಿದೆ.
ಇನ್ನು ರಷ್ಯಾದ ಸೈಬೀರಿಯಾದಲ್ಲಿ ಕೂಡ ಈ ಬಾರಿ ಅತಿ ಹೆಚ್ಚು ಚಳಿ ಕಾಣಿಸ್ಕೊಳ್ತಾ ಇದೆ. ಅಲ್ಲಿ ಇತ್ತೀಚೆಗೆ ದಾಖಲೆ ಪ್ರಮಾಣದಲ್ಲಿ ಉಷ್ಣಾಂಶ ಕುಸಿದಿತ್ತು. ಅಲ್ಲಿನ ಯಾಕುಟ್ಸ್ನಲ್ಲಿ ಟೆಂಪರೇಚರ್ -58ಕ್ಕೆ ಇಳಿದಿತ್ತು. ಇದು ಈ ಬಾರಿ ಓಮಿಯೋಕಾನ್ ಅನ್ನೋ ಜಗತ್ತಿನ ಅತಿ ಶೀತ ಪ್ರದೇಶವನ್ನು ಕೂಡ ಹಿಂದಕ್ಕೆ ಸರಿಸಿದೆ. ಅಷ್ಟರ ಮಟ್ಟಿಗೆ ಯಾಕುಟ್ಸಲ್ಲಿ ಚಳಿ ಆವರಿಸಿತ್ತು. ಈಗಲೂ ಕೂಡ ಸೈಬೀರಿಯಾದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಚಳಿ ಇದೆ. ಅಲ್ಲಿನ ಉಷ್ಣಾಂಶ ಮೈನಸ್ಗಿಂತಲೂ ಕೆಳಗಿಳಿದಿದ್ದು ಕೆಲ ಕಡೆಗಳಲ್ಲಿ -40 ಡಿಗ್ರಿಗಳಷ್ಟಿದೆ ಅಂತ ಹೇಳಲಾಗ್ತಾ ಇದೆ. ಅದೇ ರೀತಿ ಕಳೆದ ಗುರುವಾರ ಕೆನಡಾದಲ್ಲಿ -44 ಡಿಗ್ರಿಗೆ ಉಷ್ಣಾಂಶ ಕುಸಿದಿರುವುದು ವರದಿಯಾಗಿದೆ. ಕೆನಡಾದ ನಾರ್ತ್ ವೆಸ್ಟ್ನಲ್ಲಿನ ಆಕ್ಲೋವಿಕ್ನಲ್ಲಿ ಉಷ್ಣಾಂಶ ತೀವ್ರ ಪ್ರಮಾಣದಲ್ಲಿ ಕುಸಿತವನ್ನು ಕಂಡಿತ್ತು. ಹಾಗೆಯೇ ಕೆನಡಾದಲ್ಲಿ ಸರಾಸರಿ ಉಷ್ಣಾಂಶ -35ರಷ್ಟು ದಾಖಲಾಗಿದೆ ಅಂತ ಅಲ್ಲಿನ ಹವಾಮಾನ ಇಲಾಖೆ ವರದಿ ಮಾಡಿದೆ. ಇದು ಯುರೋಪ್ನ ಕಥೆಯಾದರೆ ಚೈನಾದಲ್ಲಿ ಕೂಡ ಈ ಬಾರಿ ದಾಖಲೆ ಪ್ರಮಾಣದಲ್ಲಿ ಚಳಿ ಕಾಣಿಸ್ಕೊಳ್ತಾ ಇದೆ. ಶಾಂಘೈ ನಗರ 50 ವರ್ಷದಲ್ಲಿ ಅತಿ ಹೆಚ್ಚು ಕಡಿಮೆ ಉಷ್ಣಾಂಶವನ್ನು ಕಂಡಿದೆ. ಹಾಗೆಯೇ ಬೀಜಿಂಗ್ ಅಲ್ಲಿ ಮೈನಸ್ಗೆ ಉಷ್ಣಾಂಶ ಇಳಿದಿದ್ದು 1951ರ ನಂತರ ಚೈನಾ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಚಳಿಯನ್ನು ಎದುರಿಸ್ತಾ ಇದೆ. ಇನ್ನು ಚೈನಾ ಹಾಗೂ ರಷ್ಯಾದ ಗಡಿಯಲ್ಲಿನ ಪ್ರದೇಶಗಳು -40 ಡಿಗ್ರಿಯನ್ನು ತಲುಪಿದ್ದು ಅದು ಎಕ್ಸ್ಟ್ರೀಮ್ ಕೋಲ್ಡ್ ಅಂತ ಹೇಳಲಾಗ್ತಾ ಇದೆ. ಇದೆಲ್ಲವೂ ಕೂಡ ಕೋಲ್ಡ್ ವೇವ್ನ ಕಾರಣದಿಂದ ಉಂಟಾಗ್ತಿರೋ ಸಮಸ್ಯೆಗಳು ಅಂತ ಹೇಳಲಾಗ್ತಾ ಇದ್ದು ಸೆಂಟ್ರಲ್ ಚೈನಾ ಕೂಡ ಈ ಚಳಿ ಹಾಗೂ ಶೀತಗಾಳಿಯ ಪ್ರಭಾವಕ್ಕೆ ಸಿಲುಕಲಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಭಾರತ, ಈ ಬಾರಿ ಭಾರತದಲ್ಲಿ ಮಳೆ ಕೈಕೊಟ್ಟಿರೋ ಹಿನ್ನೆಲೆಯಲ್ಲಿ ಚಳಿಯ ಪ್ರಭಾವ ತುಂಬಾನೇ ಹೆಚ್ಚಾಗಿದೆ. ಅದರಲ್ಲೂ ಉತ್ತರ ಭಾರತದಲ್ಲಿ ಚಳಿಯ ಪ್ರಮಾಣ ಹೆಚ್ಚಾಗಿದ್ದು ರಾಜಸ್ಥಾನದ ಕೆಲ ಭಾಗಗಳಲ್ಲೂ ಉಷ್ಣಾಂಶ 1 ಡಿಗ್ರಿಗೆ ತಲುಪಿದೆ. ಶಿಖರ್ನಲ್ಲಿ 1 ಡಿಗ್ರಿಯ ಉಷ್ಣಾಂಶ ದಾಖಲಾಗಿದೆ. ಜೈಸಲ್ಮೇರ್, ಬಿಕನೇರ್, ಚೂರು ಮುಂತಾದ ಕಡೆ 5 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ದಾಖಲಾಗಿದೆ. ಉತ್ತರ ಭಾರತದಲ್ಲಿ ಜನವರಿ 9ರವರೆಗೆ ಕೋಲ್ಡ್ ವೇವ್ನ ಪ್ರಭಾವ ಇರುತ್ತೆ. ದೆಹಲಿ, ಪಂಜಾಬ್, ಹರಿಯಾಣ, ರಾಜಸ್ಥಾನ, ಉತ್ತರ ಪ್ರದೇಶ, ಜಮ್ಮು ಕಾಶ್ಮೀರ್, ಲದಾಖ್, ಹಿಮಾಚಲ್ ಪ್ರದೇಶ ಹಾಗೂ ಉತ್ತರಾಖಂಡಗಳು ತೀವ್ರ ಚಳಿಯನ್ನು ಎದುರಿಸಬೇಕಾಗಿ ಬರುತ್ತೆ. ದೆಹಲಿಯಲ್ಲಿ ಈಗಾಗಲೇ ಉಷ್ಣಾಂಶ ಸರಾಸರಿಗಿಂತ ಕೆಳಗೆ ಕುಸಿದಿದೆ. ಇದು ಮುಂದಿನ ದಿನಗಳಲ್ಲಿ ಎದುರಾಗಬಹುದಾದ ಕೋಲ್ಡ್ ವೇವ್ ಸಮಸ್ಯೆಯನ್ನು ತೋರಿಸ್ತಾ ಇದೆ. ಇನ್ನು ದಕ್ಷಿಣ ಭಾರತದಲ್ಲಿ ಕೂಡ ಉಷ್ಣಾಂಶ ಕಡಿಮೆ ಇದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಚಳಿಯ ಪ್ರಮಾಣ ಹೆಚ್ಚಾಗಿದೆ. ಒಟ್ಟಲ್ಲಿ ಈ ಬಾರಿ ಚಳಿ ಇಡೀ ಜಗತ್ತನ್ನು ತನ್ನ ಹಿಡಿತಕ್ಕೆ ತಗೊಳ್ತಾ ಇರೋದು ಖಾತ್ರಿ ಆಗ್ತಾ ಇದೆ. ಅದು ಅಲ್ಲದೆ 3-4 ದಶಕಗಳಲ್ಲೇ ಅತಿ ಹೆಚ್ಚು ಚಳಿಯನ್ನು ಈ ಬಾರಿ ಜಗತ್ತು ಅನುಭವಿಸ್ತಾ ಇರೋದು ಇದರಿಂದ ಸ್ಪಷ್ಟ ಆಗ್ತಾ ಇದೆ. ಗೆಳೆಯರೆ, ಈ ಬಾರಿ ಇಡೀ ಜಗತ್ತಲ್ಲಿ ಚಳಿ, ಮಳೆ ಹಾಗೂ ಭೂಕಂಪನ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇವೆ. ಅದರಲ್ಲೂ 2024ರ ಪ್ರಾರಂಭದ ದಿನಗಳಲ್ಲಿ ಈ ಸಮಸ್ಯೆಗಳು ಹೆಚ್ಚಾಗಿ ಕಂಡುಬರ್ತಾ ಇವೆ. ಸಾಮಾನ್ಯವಾಗಿ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ನ ಕಾರಣದಿಂದ ಈ ರೀತಿ ಕೋಲ್ಡ್ ವೆದರ್ ಉಂಟಾಗುತ್ತೆ. ಆದರೆ ಈ ಬಾರಿ ಅದು ಸಿಕ್ಕಾಪಟ್ಟೆ ಪ್ರಮಾಣದಲ್ಲಿ ಹೆಚ್ಚಾಗಿದ್ದು ಅಮೆರಿಕ, ಯುರೋಪ್ ಹಾಗೂ ಏಷ್ಯಾಗಳಲ್ಲಿ ಕೂಡ ಚಳಿಯ ಪ್ರಭಾವ ಹೆಚ್ಚಾಗಿದೆ. ಹೀಗಾಗಿ ಜನವರಿ 10ರವರೆಗೆ ಜನ ಸ್ವಲ್ಪ ಎಚ್ಚರವಾಗಿರಬೇಕು ಅಂತ ಹವಾಮಾನ ಇಲಾಖೆ ಹೇಳ್ತಾ ಇದೆ. ಇನ್ನು ಉತ್ತರ ಭಾರತದಲ್ಲಿ ಚಳಿಯ ಪ್ರಭಾವ ಇನ್ನಷ್ಟು ಹೆಚ್ಚಾಗಬಹುದು ಅನ್ನೋ ಲೆಕ್ಕಾಚಾರಗಳು ಕೂಡ ಇವೆ. ಸೊ ಜನ ಚಳಿಯನ್ನು ಎದುರಿಸೋದಕ್ಕೆ ಈ ಬಾರಿ ಈ ಹಿಂದಿಗಿಂತಲೂ ಎಚ್ಚರಿಕೆಯ ಕ್ರಮಗಳನ್ನು ಕೈಗೊಳ್ಳಬೇಕಾಗಿ ಬರ್ತಾ ಇದೆ. ಗೆಳೆಯರೆ, ಇಡೀ ಜಗತ್ತಿವತ್ತು ಒಂದಿಲ್ಲ ಒಂದು ಸಮಸ್ಯೆಗೆ ತುತ್ತಾಗ್ತಾ ಇರೋದಕ್ಕೆ ಕಾರಣ ಬೇರಿನ್ನೇನೂ ಅಲ್ಲ, ನಾವೇ ಅಂದರೆ ಮನುಷ್ಯರೇ. ನಾವು ಪ್ರಕೃತಿಯ ಮೇಲೆ ದೌರ್ಜನ್ಯವನ್ನು ಮಾಡ್ತಾ ಇದ್ದೀವಿ. ನಾವು ಎಷ್ಟು ಒತ್ತಡವನ್ನು ಪ್ರಕೃತಿಯ ಮೇಲೆ ಹೇರ್ತಾ ಇದ್ದೀವೋ ಅದನ್ನು ದುಪ್ಪಟ್ಟು ಮಾಡಿ ಪ್ರಕೃತಿ ನಮಗೆ ವಾಪಸ್ಸು ಕೊಡ್ತಾ ಇದೆ. ಯಾಕೆಂದ್ರೆ ಪ್ರಕೃತಿ ಅನ್ನೋದು ಯಾರಿಂದಲೂ ಏನನ್ನು ತಗೊಳ್ಳೋದಿಲ್ಲ, ಇಟ್ಕೊಳ್ಳೋದಿಲ್ಲ. ಅದನ್ನು ನಮಗೆ ಬಡ್ಡಿ ಸಮೇತ ವಾಪಸ್ಸು ಕೊಡುತ್ತೆ. ಈಗ ಕೂಡ ಪ್ರಕೃತಿ ಅದೇ ಕೆಲಸವನ್ನು ಮಾಡ್ತಾ ಇದೆ. ಹೀಗಾಗಿ ಇವತ್ತು ಜಗತ್ತಿನ ನಾನಾ ದೇಶಗಳು ಜಾಗತಿಕ ತಾಪಮಾನದ ಬಗ್ಗೆ ಶಿಖರ ಸಮ್ಮೇಳನಗಳನ್ನು ಮಾಡಿ ದಿನಗಟ್ಟಲೆ ಅದರ ಬಗ್ಗೆ ಭಾಷಣಗಳನ್ನು ಮಾಡ್ತಾ ಇವೆ ಹೊರತು ಆ ತಾಪಮಾನವನ್ನು ಕಡಿಮೆ ಮಾಡೋದಕ್ಕಾಗಿ ಮನುಷ್ಯ ಯಾವ ತ್ಯಾಗವನ್ನು ಮಾಡ್ತಾ ಇಲ್ಲ. ಅವನ ಯಾವ ಸವಲತ್ತುಗಳನ್ನು, ಐಷಾರಾಮವನ್ನು, ಆಧುನಿಕತೆಯನ್ನು ಅವನೇನು ಬಿಡೋದಕ್ಕೆ ಹೋಗ್ತಾ ಇಲ್ಲ. ಇದರ ಜೊತೆಗೆ ಈಗಾಗಲೇ ನಾನಾ ಭಾಗಗಳು ಯುದ್ಧ ಪೀಡಿತ ಆಗ್ತಾ ಇವೆ. ಚೈನಾದಂಥ ದೇಶ ಅಕ್ಕಪಕ್ಕದವರನ್ನ ನಾಶ ಮಾಡೋದಕ್ಕೆ ವೈರಾಣುಗಳನ್ನು ಸೃಷ್ಟಿ ಮಾಡಿಬಿಡುವ ಕೆಲಸವನ್ನು ಮಾಡ್ತಾ ಇದೆ. ಇದೆಲ್ಲದರ ಜೊತೆಗೆ ಪ್ರಕೃತಿ ಕೂಡ ನಮಗೊಂದಷ್ಟು ಹೊಡೆತಗಳನ್ನು ಕೊಡೋದಕ್ಕೆ ನಿಂತ್ಕೊಂಡಿದೆ. ಇನ್ನಾದರೂ ಮನುಷ್ಯ ಎಚ್ಚೆತ್ತುಕೊಂಡು ಪ್ರಕೃತಿಯ ಬಗ್ಗೆ ಕೂಡ ಒಂದಷ್ಟು ಕಾಳಜಿಯನ್ನು ಬೆಳೆಸ್ಕೊಳ್ಳದೆ ಇದ್ರೆ ಖಂಡಿತ ಜಗತ್ತಿಗೆ ಉಳಿಗಾಲ ಇರೋದಿಲ್ಲ. ಇದು ಗೆಳೆಯರೆ, ಹೊಸ ವರ್ಷದ ಆರಂಭದಲ್ಲಿ ಜಗತ್ತಿಗೆ ಶುರುವಾಗಿರುವ ಕಂಟಕಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.